ಸುಧಾರಿಸ್ಕೊಂಡು ಬನ್ನಿ. ಎಷ್ಟು ಕೊಡ್ತೀರಾ ಮಾಸ್ಟರ್ಗೆ? ಚೆನ್ನಾಗಿದೆ, ಸ್ವಲ್ಪ ಕ್ರ್ಯಾಕ್ಲೈನ್ ಬಂದಿದೆ. ಇದು ನಾನು ನನ್ನೇ ಹೇಳ್ಕೊಟ್ಟೆ ಗೊತ್ತಾ, ಆ ಥರ ಯೂಸ್ ಮಾಡಿ ಚೆನ್ನಾಗಿದೆ. ಬಟ್ ಮೇಕಪ್ ಚೆನ್ನಾಗಾಗಿದೆ. ಇದು ಅವ್ರ ಪ್ರಾಬ್ಲಮ್ ಇದೆ ಇದ್ರ ಮೇಲೆ. ಓಕೆ, ಗುಡ್ ವರ್ಕ್, ಚೆನ್ನಾಗಾಗಿದೆ. ಐ ಮೇಕಪ್ ಮಾತ್ರ ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತು. ಏನಿಸ್ತು? ಲೈನರ್ನ ಯಾವಾಗಲೂ ಕೆಟ್ಟದ್ರಿಂದ ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಜೆಷನ್ ಮಾಡಿ ನನ್ನ ವಿಡಿಯೋಸ್ನ ನೋಡು ಅಂತ ಹೇಳಿ. ಇವತ್ತಿನ ವಿಡಿಯೋ ಏನಕ್ಕೆ ನಾನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ತುಂಬಾ ಜನ ಕೇಳ್ತಾ ಇದ್ರು, ನಿಮ್ಮ ಮೇಕಪ್ ಕ್ಲಾಸ್ ಜರ್ನಿ ಹೇಳಿ ಅಂತ. ಕೆಲವೊಂದಿಷ್ಟು ವಿಡಿಯೋಸ್ನ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ನಾನು ಕ್ಲಾಸಲ್ಲಿದ್ದಾಗ ನಾನು ಹೆಂಗೆಲ್ಲ ವರ್ಕ್ ಮಾಡಿದ್ದೀನಿ, ಮೇಕಪ್ ಮಾಡಿದ್ದೀನಿ, ಹೇರ್ ಸ್ಟೈಲ್ ಮಾಡಿದ್ದೀನಿ. ಸಾರಿ ಡ್ರಾಪಿಂಗ್ ಸ್ವಲ್ಪ ನನಗೆ ಕಷ್ಟ ಆಯಿತು. ಏನಕ್ಕೆ ಅಂತ ಹೇಳಿದ್ರೆ, ನಂದು ಇದೊಂದು ಕೈ ಸ್ವಲ್ಪ ತುಂಬ ಪೇನ್ ಇದೆ, ಯಾವಾಗೋ ಬಿದ್ದಿದೆ. ಸೊ ಹಾಗಾಗಿ ಇದು ತುಂಬ ಪೇನ್ ಆಗಿದೆ, ನೀರಿಗೆ ಹಾಕೋಕ್ಕಾಗಲ್ಲ. ಅದೇ ಬಿಟ್ಟು ಹೇರ್ ಸ್ಟೈಲು, ಮೇಕಪ್ಪು ಎಲ್ಲನೂ ನಾನು ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಪ್ರಿನ್ಸಸ್ ಮೇಕವರ್ ಅಂತ ದಾವಣಗೆರೆಲಿದೆ, ಕವಿತಾ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆ ಕ್ಲಾಸಲ್ಲಿ ಹೆಂಗಿತ್ತು ನನ್ನ ಅನುಭವ, ಹೆಂಗಿತ್ತು ನಂದು 40 days ಜರ್ನಿ ಹೆಂಗಿತ್ತು ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ. ಅದು ವಿಡಿಯೋಸ್ನ ಆಮೇಲೂ ಹಾಕ್ತೀನಿ, ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಅದು ನನಗೆ ಹೊಸ ಒಂದು ಅನುಭವ, ಹೊಸ ಒಂದು ಪ್ರಪಂಚನ ಅಂತ ಹೇಳ್ಬೋದು. ನನಗ್ ಗೊತ್ತಿರ್ಲಿಲ್ಲ ಇಷ್ಟು ಅವ್ರು ನನ್ಗೆ ಇಷ್ಟು ಪ್ರೀತಿ ಕೊಡ್ತಾರೆ, ಇಷ್ಟು ಹಂಬಲ್ ಪರ್ಸನ್, ಇಷ್ಟು ಒಳ್ಳೆಯವರು ಅಂತ. ತುಂಬಾ ಜನ ಕೇಳಿದ್ರಿ, ನೀವು ಫೀಸ್ ಕೊಟ್ರಾ, ಫ್ರೀಯಾಗಿ ಹೇಳ್ಕೊಟ್ರ ಅಂತ. ಫ್ರೀಯಾಗಿ ಯಾರು ಹೇಳ್ಕೊಡ್ತಾರೆ ಹೇಳಿ? ಫೀಸ್ ನಾನು ಪೇ ಮಾಡಿದೆ. ಆಲ್ಮೋಸ್ಟ್ ಅಲ್ಲಿ ಅವ್ರಿಗೂ ಕಷ್ಟ ಇರುತ್ತೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಫ್ರೀ ನಾನು ಟ್ರಾನ್ಸ್ ಅಂತೇಳಿ ಫ್ರೀ ಏನು ಹೇಳ್ಕೊಟ್ಟಿಲ್ಲ. ಸೊ ನಾನು ಅಮೌಂಟ್ ಪೇ ಮಾಡಿದ್ದೀನಿ. ಬಟ್ ನನಗೆ ಅವ್ರು ಭೇದ ಭಾವ ಮಾಡಿಲ್ಲ, ಅದು ಇಂಪಾರ್ಟೆಂಟ್. ಇಲ್ಲ, ನಾನು ಟ್ರಾನ್ಸ್ ಅಂತ ಹೇಳ್ಕೊಂಡ್ರು ಕೂಡ ನೀನ್ ಏನ್ ಹಂಗಂತ ಹೇಳ್ಕೊತೀಯ, ನೀನ್ ಹುಡುಗಿ ತರ ಇದೆಯಾ, ನೀನ್ ಹುಡುಗಿನೇ, ಹಂಗೆಲ್ಲ ಹೇಳ್ಕೊಳಕ್ ಹೋಗ್ಬೇಡ. ನಮ್ಮ ಫ್ಯಾಮಿಲಿಯಲ್ಲಿ ನೀನು ಒಬ್ಳು ನನ್ನ ಮಗಳ ತರ ಅಂತ ಅನ್ಕೊಂಡು ನಂಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಊಟ ಸಮ್ ಟೈಮ್ ನಮ್ಗೆ ಊಟನೂ ಕೊಟ್ಟಿದ್ದಾರೆ. ಅಷ್ಟು ಒಳ್ಳೆಯ ಮನಸ್ಸು ಅವ್ರದ್ದು. ಹಾಗೆ ನನ್ನ ಜೊತೆಗೆ ನನ್ನ ತುಂಬಾ ಫ್ರೆಂಡ್ಸು, ತುಂಬಾ ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಇವಾಗೂ ಸ್ವಲ್ಪ ಜನ ಟಚ್ ಅಲ್ಲಿ ಇದ್ದಾರೆ. ನನ್ಗೆ ಅಂದ್ರೆ ತುಂಬಾ ಕಂಫರ್ಟೇಬಲ್ ಆಗಿತ್ತು. ಫಸ್ಟ್ ಟೈಮ್ ನಾನು ಯಾವಾಗ್ಲೂ ಒಬ್ಳೇ ಇರೋಳು, ಕ್ಲಾಸಿಗೆ ಹೋಗ್ತಾ ಇದ್ದೆ, ವರ್ಕಿಗೆ ಹೋಗ್ತಿದ್ದೆ. ಲೈಫ್ ತುಂಬಾ ಕಷ್ಟ ಆಗ್ತಿತ್ತು. ಮನೇಲಿ ಒಬ್ಳೇ ಇರ್ತಿದ್ದೆ, ಅಡುಗೆ ಮಾಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು, ವರ್ಕಿಗೆ ಹೋಗ್ಬೇಕು, ಮತ್ತೆ ಮೇಕಪ್ ಕ್ಲಾಸಿಗೆ ಹೋಗ್ಬೇಕು. ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು 40 days ನಾನು ಕಂಪ್ಲೀಟ್ ಮಾಡ್ಕೊಂಡೆ. ಅಲ್ಲಿ ನನಗೆ ತುಂಬಾ ಮೆಮೊರೀಸ್ ಇದಾವೆ. ಫಸ್ಟ್ ಪರಿಚಯ ಆಗಿರೋದು ದಿವ್ಯಾ ಅಂತ. ಸೊ ನನ್ನ ಕ್ಲೋಸ್ ಫ್ರೆಂಡ್ ಅವಳು ಇವಾಗೂ ನನ್ನ ಟಚ್ ಅಲ್ಲಿ ಇದ್ದಾಳೆ. ನನ್ಗೇನೋ ಡೌಟ್ಸ್ ಇದ್ರೆ ನಾನು ಅವಳಿಗೆ ಕೇಳ್ತೀನಿ, ಅವಳಿಗೇನೋ ಡೌಟ್ಸ್ ಇದ್ರೆ ನಾನು ಕೇಳ್ತಾಳೆ. ಆಶಾ ಅವ್ರ ಬಗ್ಗೆ ಹೇಳೋದಂದ್ರೆ, ನನಗೆ ಮಾರ್ನಿಂಗ್ ನಾನು ಟಿಫನ್ ಬಾಕ್ಸ್ ನಾನು ತಗೊಂಡೋಗಕ್ಕೆ ಆಗ್ತಿರ್ಲಿಲ್ಲ. ಸೊ ಅವ್ರಿಗೆ ನಾನು ಹಿಂಗೆ ಹೇಳಿದೆ, ಮ್ಯಾಮ್ ನಾನು ಅಮೌಂಟ್ ಕೊಡ್ತೀನಿ, ನನಗೆ ಮಧ್ಯಾಹ್ನ ಊಟ ಕೊಡ್ತೀರಾ ಅಂತ ಹೇಳಿದಕ್ಕೆ, ಬೇಡ ಮೇಡಮ್, ನೀವು ನನ್ನ ಅಕ್ಕನ ಥರ, ಸೊ ನೀವು ನನಗೇನು ದುಡ್ಡು ಕೊಡೋದು ಬೇಡ ಅಂತ. ನಂಗೆ ಡೈಲಿ ಮಧ್ಯಾಹ್ನ ಟಿಫನ್ ಬಾಕ್ಸ್ ನನಗೋಸ್ಕರ ಸಪ್ರೇಟಾಗಿ ಎತ್ಕೊಂಬರೋರು. ಅಲ್ಲಿರೋರು ಎಲ್ಲರೂ ಸ್ವಲ್ಪ ಕೊಡೋರು, ತಗೋ ಸಿಂಚನ, ತಿನ್ನು ಹಿಂಗೆ ಚೆನ್ನಾಗಿದ್ಯಾ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ, ನಿನ್ನ ಡ್ರೆಸ್ ಸೆನ್ಸ್ ಆಗಿರ್ಬೋದು, ನೀನಾಗಿರ್ಬೋದು, ನಿನ್ನ ನಡವಳಿಕೆ ಆಗಿರ್ಬೋದು. ನಮ್ಮ ಮ್ಯಾಮ್ ನಂಗೆ ತುಂಬ ಸರಿ ಹೇಳಿದ್ದಾರೆ, ಸಿಂಚನ ನೀನು ಯಾವ ಆ್ಯಂಗಲಲ್ಲೂ ನೀನು ಆ ಥರ ಇಲ್ಲ, ತುಂಬ ಸ್ಮೂತಾಗಿ ಸಾಫ್ಟ್ ಆಗಿದೆಯಾ ನೀನು, ತುಂಬ ಒಳ್ಳೆಯವಳು ಅಂತ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಊಟ ಮಾಡಿದ್ದೀನಿ, ಆಟ ಆಡಿದ್ದೀನಿ, ಹತ್ತಿದ್ದೀನಿ, ಕಲ್ತಿದ್ದೀನಿ,
ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲರೂ. ತುಂಬ ಜನ ಹೆಸರಿದೆ, ಸವಿತಾ ಮ್ಯಾಮ್ ಆಗಿರ್ಬೋದು, ಗೌತಮಿ, ಗೌರಿ ಮ್ಯಾಮ್, ಆಮೇಲೆ ಗಂಗಾ ಮ್ಯಾಮ್, ಆಮೇಲೆ ವಿನುತಾ ಮ್ಯಾಮ್, ಜಯಶ್ರೀ ಮ್ಯಾಮ್, ಇನ್ನೂ ತುಂಬ ಜನ ಇದ್ದಾರೆ. ನನಗೆ ಹೆಸರು ಬೇಗ ಬರ್ತಿಲ್ಲ ನನಗೆ. ತುಂಬ ಜನ ಸಪೋರ್ಟಿವ್ ಆಗಿದ್ರು. ಕ್ಲಾಸಲ್ಲೂ ಅಷ್ಟೇ, ನನಗೆ ಯಾರು ಭೇದ ಭಾವ ಮಾಡ್ತಿರ್ಲಿಲ್ಲ. ನನಗೆ ನನ್ನ ಜೊತೆಗೆ ಕುತ್ಕೊಳ್ಳೋರು, ವಾಶ್ರೂಮ್ಗೆ ಹೋದ್ರು ನನ್ನ ಜೊತೆಗೆ ಬರೋರು, ಯಾರು ಇವ್ರು ಹಿಂಗೆ ಅಂತ ನಾನು ಕೀಳಾಗಿ ನೋಡ್ತಿರ್ಲಿಲ್ಲ, ಒಂಥರ ಅಸಹ್ಯವಾಗಿ ನಡ್ಕೊತಿರ್ಲಿಲ್ಲ. ತುಂಬ ಕಂಫರ್ಟೇಬಲ್ ಆಗಿದ್ದೆ ನಾನು. ಹಾಗೆ ಮೇಡಮು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಅದೊಂಥರ ನನ್ನ ಬಾಲ್ಯ, ನನ್ನ ಒಂದು ಸ್ಟಡೀಸ್ ಡೇಸ್ನ ನಾನು ನೆನಪಾಯ್ತು. ನಾನು ಲಾಸ್ಟ್ ಡೇ ನಾನು ತುಂಬ ಅತ್ತೆ. ನಾನು ಏನು ಕತ್ತೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಅದು ಕ್ವಶನ್, ಯಾಕೆ ಇಷ್ಟು ದುಃಖಿಸಿ ಆಗ್ತಿದ್ಯಾ ನೀನು ಅಂತ. ನಮ್ಮ ಮೇಡಮ್ಗೂ ಡೌಟು, ಯಾಕೆ ಸಿಂಚನ ಅಷ್ಟು ನೋವು ಮಾಡಿಕೊಂಡು ಇಷ್ಟು ದುಃಖಿಸಿ ಅಳ್ಬೇಕಾದ್ರೆ ಕಾರಣ ಏನು ಅಂತ ತುಂಬ ಕೇಳಿದ್ರು. ಅದಕ್ಕೆ ಏನು ಕಾರಣ ಅಂತಂದ್ರೆ, ಒಂದು ನಾವು ಫ್ಯಾಮಿಲಿ ಬಿಟ್ಟಿರ್ತೀವಿ, ಸೊ ನಮಗೆ ಪ್ರೀತಿ ಸಿಗಲ್ಲ. ಸೊ ಆ 40 ದಿನ ಒಂದು ಕೋರ್ಸಲ್ಲಿ ನನ್ನ ಜನ್ಮಕ್ಕಾಗೋಷ್ಟು ಪ್ರೀತಿ ಕೊಟ್ಟಿದ್ದಾರೆ ಎಲ್ಲರೂ. ಸೊ ನಾಳೆಯಿಂದ ನಾವ್ಯಾರು ಸೇರಲ್ಲ, ನಾವ್ಯಾರು ಇಲ್ಲಿ ಬರಲ್ಲ, ಜೊತೆ ಕುತ್ಕೊಂಡು ಊಟ ಮಾಡಲ್ಲ ಅಂತಂದಾಗ ತುಂಬ ನೋವು ಆಗುತ್ತೆ. ಆ ನೋವು ಒಂದ್ ಕಡೆ ಆದ್ರೆ, ನಾನು ಕಲಿಬೇಕಾದ್ರೆ ನನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ. ನಮ್ಮ ಒಬ್ರು ಮಾತ್ರ ಟ್ರಾನ್ಸ್ ಅವರು, ಎಲ್ಲರೂ ಟ್ರಾನ್ಸ್ ಅಂತ ಹೇಳ್ತಿಲ್ಲ, ಒಬ್ಳು ಮಾತ್ರ ಸುಮ್ಮನೆ ಬರೋದು, ಏನೋ ಪಿಟಿಂಗ್ ಇಡೋದು, ಅಲ್ಲಿಂದ ಇಲ್ಲಿ ಪಿಟಿಂಗ್ ಇಡೋದು, ಇಲ್ಲಿಂದ ಅಲ್ಲಿ ಪಿಟಿಂಗ್ ಇಡೋದು, ನನಗೆ ಯಾರೋ ಕಾಲ್ ಮಾಡೋದು, ನೀನ ಯಾಕಲ್ಲಿ ಹೋಗ್ತೀಯಾ, ಯಾಕೆ ಹಿಂಗೆ ಮಾಡ್ತೀಯಾ ಅಂತ. ನಾನು ಪ್ಯಾನಿಕ್ ಆಗಿ ಟೆನ್ಷನ್ ಮಾಡ್ಕೊಂಡು ಎಲ್ಲಾನು ಬಿಟ್ಬಿಡ್ಲಿ ಅವಳು ಅಂತ, ಮುಂದೆ ಹೋಗ್ಬಾರ್ದು, ಕಲಿಬಾರ್ದು, ಎಷ್ಟು ಕಾಲು ಎಳೆದ್ರು ಅಂತ ಹೇಳಿದ್ರೆ ಆ ಟೈಮಲ್ಲಿ ನನಗೆ ತುಂಬಾ ಅಳು ಬರ್ತಿತ್ತು. ನನಗೆ ಈ ಕಡೆ ಸಾಯಕ್ಕೂ ಆಗ್ತಿಲ್ಲ, ಈ ಕಡೆ ಬದುಕಕ್ಕೂ ಆಗ್ತಿಲ್ಲ. ಆ ವ್ಯಕ್ತಿ ನನ್ನ ಲೈಫಲ್ಲಿ ಪರ್ಮನೆಂಟ್ ಆಗಿ ಇರೋಕ್ಕೂ ರೆಡಿ ಇಲ್ಲ, ನಾನು ಬಿಡೋಕ್ಕೂ ರೆಡಿ ಇರಲಿಲ್ಲ. ಸೊ ಹಂಗೆ ಇದ್ದಾಗ ನಾನು ಲೈಫ್ನ ಸಖತ್ ಸಫರ್ ಮಾಡ್ತಾ ಇದ್ದೆ. ನಾನು ದುಡ್ಡು ಕೊಟ್ಟು ನಾನು ಕಲಿಲೇಬೇಕು, ಲೈಫಲ್ಲಿ ಏನೋ ಅಚೀವ್ ಮಾಡಲೇಬೇಕು ಅನ್ನೋ ಒಂದು ಛಲದಲ್ಲಿ ನಾನು ಸೇರ್ಕೊಂಡಾಗ ಈ ಥರ ನಂಗೆ ತುಂಬಾ ಆಯ್ತು. ಅದು ತುಂಬಾ ಬ್ಯಾಡ್ ಆಗಿ ನಾನು ತುಂಬಾ ಹತ್ತಿದ್ದೀನಿ ನಾನು ಕ್ಲಾಸಲ್ಲಿ. ಎಲ್ಲರೂ ಹೇಳೋರು, ಏನ್ ಕಲ್ತೀಯ, ಅಳ್ಬೇಡ, ಇವೆಲ್ಲ ಸ್ಟಾರ್ಟಿಂಗ್ ಅಲ್ವಾ, ಬಿಗ್ನಿಂಗ್, ನಿಮ್ಗೆ ಇದೆಲ್ಲ ಆದ್ರೇನೆ ಲೈಫಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯ, ಅಳ್ಬೇಡ ಅಂತ ತುಂಬಾ ಜನ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಕರ್ಮ ಇಸ್ ರಿಟರ್ನ್ ಅಂತ. ಆ ವ್ಯಕ್ತಿ ಇವಾಗ ಬೀದಿ ಬಿಕಾರಿಯಾಗಿ ಓಡಾಡ್ತಿದ್ದಾಳೆ, ಅವ್ರು ಟ್ರಾನ್ಸ್ ಅಂತ ಹೇಳಿದ್ನಲ್ಲ. ಸೊ ನನ್ನ ಲೆವೆಲ್ಗೆ ಬೆಳೆಯೋ ಅರ್ಹತೆ ಇಲ್ಲ ಅವ್ರಿಗೆ. ಯಾವಾಗ್ಲೂ ಬೆನ್ನಿ ಚೂರಿ ಹಾಕಕ್ ಹೋಗ್ಬಾರ್ದು ಅಲ್ವಾ. ಸೊ ಆ ವ್ಯಕ್ತಿ ನಂಗೆ ತುಂಬಾ ಮಾಡಿದ್ಲು. ಬಟ್ ನಾನು ಅದ್ರ ಬಗ್ಗೆ ನನ್ಗೆ ಏನ್ ಮಾಡಿಲ್ಲ. ಅವಳು ಇನ್ನೂ ನನ್ಕಿನ್ನೂ ಚಿಕ್ಕವಳು, ಲೈಫಲ್ಲಿ ಇನ್ನೂ ತುಂಬಾ ನೋಡ್ಬೇಕು. ಲೈಫಲ್ಲಿ ಒಬ್ಬರಿಗೆ ಹರ್ಟ್ ಮಾಡೋದಾಗ್ಲಿ, ಒಬ್ಬರಿಗೆ ನೋವು ಮಾಡೋದಾಗ್ಲಿ, ನೋವು ಮಾಡಿ ನಾವು ಬದುಕ್ತೀವಿ ಅನ್ನೋದು ಸುಳ್ಳು. ಅದು ಕರ್ಮ ಇಸ್ ರಿಟರ್ನ್ ಅಂತೆ. ಸೊ ಹಂಗಾಗಿ ಅವಾಗೆಲ್ಲ ನನ್ನ ಜೊತೆಗೆ ನಮ್ಮ ಮ್ಯಾಮ್ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನಿದ್ದೀನಿ, ಯಾರೇ ಬಂದು ಏನೇ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ, ನೀನ್ ಚೆನ್ನಾಗಿ ಕಲಿ, ನೀನ್ ಚೆನ್ನಾಗಿ ಆರ್ಡರ್ ಸಿಗ್ಲಿ ಅಂತಾನೆ ನಂಗೆ ಬ್ಲೆಸ್ ಮಾಡೋರು. ತುಂಬಾ ಸಪೋರ್ಟಿವ್ ಆಗಿದ್ರು. ಅಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳು ಏಜ್ ಲಿಮಿಟ್ ಇಲ್ಲ ಅಲ್ಲಿ, ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡೋರವರೆಗೂ ಬಂದಿದ್ರು. 18 ವರ್ಷದಿಂದ ಹಿಡ್ಕೊಂಡು 45 ವರ್ಷದವರೆಗೂ ಇದ್ರು. ಎಲ್ಲರೂ ಫ್ರೆಂಡ್ಲಿ ಆಗಿದ್ರು ನನಗೆ. ತುಂಬಾ ಅಂದ್ರೆ ತುಂಬಾ ಹೆಂಗೆ ಅಂದ್ರೆ ಹೇಳಕ್ ಆಗಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಎಲ್ಲಾರು ಜೊತೆಗೆ ಊಟ ಮಾಡ್ತಿದ್ವಿ, ಜೊತೆಗೆ ಟೀ ಕುಡಿತಾ ಇದ್ವಿ, ಏನೇ ವರ್ಕ್ ಇದ್ರು ಜೊತೆಗೆ ಮಾಡ್ತಾ ಇದ್ವಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ವಿ. ನಾವು ಒಂದಿನೂ ಯಾರು ಜಗಳ ಮಾಡಿಲ್ಲ, ಎಲ್ಲರೂ ಚೆನ್ನಾಗಿದ್ವಿ. ಮೇಕಪ್ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಏನಾದ್ರು ಗೊತ್ತಿಲ್ಲ ಅಂದ್ರೆ ನೋಟ್ಸ್ ಎಲ್ಲ ಕೊಡ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಒಂದ್ ಕಡೆ ಆದ್ರೆ ಒಬ್ಳು ಟ್ರಾನ್ಸ್ ಆ ತರ ಮಾಡಿದ್ಲಲ್ಲ, ಸೊ ಅದು ನಂಗೆ ತುಂಬಾ ಹರ್ಟ್ ಆಗಿತ್ತು, ಸ್ವಲ್ಪ ಬೇಜಾರಾಗಿತ್ತು. ಸ್ವಲ್ಪ ಜನ ಪ್ಯಾನಿಕ್ ಆಗಿ ನಾನು ಕ್ಲಾಸಿಗೆ ಹೋಗ್ಲೋ ಬೇಡ ಅಂತ ಡೌಟ್ ಇತ್ತು. ಸೊ ಮತ್ತೆ ಇಲ್ಲ, ಫೀಸ್ ಕಟ್ಟಿದ್ದೀನಿ, ಹೋಗ್ಲೇಬೇಕು ಅಂತೇಳಿ ಹೋಗಿ ನನ್ನ ಕೋರ್ಸ್ನ ನಾನು ಕಂಪ್ಲೀಟ್ ಮಾಡ್ಕೊಂಡೆ. ಸೊ ಅದೇ ನಾನು ಹೇಳಕ್ ಬಂದೆ ಯಾವಾಗ್ಲೂ ಏನ್ ಕಷ್ಟ ಅತ್ತೆ ಅಂದ್ರೆ, ಮೀನ್ಸ್ ಅದೇ ನಾಳೆಯಿಂದ ಇವ್ರು ಯಾರು ಸಿಗಲ್ಲ ನನ್ನ ಜೊತೆಗೆ. ಎಷ್ಟು ಒಂಥರ ಅಕ್ಕ ತಂಗಿ ತರ ನಾವೆಲ್ಲ ಹಾಡಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ತಮಾಷೆ ಮಾಡ್ಕೊಂಡು, ಮುನ್ಸ್ಕೊಂಡು, ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು, ಜೊತೆಗೆ ಊಟ ಮಾಡ್ಕೊಂಡು ಎಷ್ಟು ಚಂದ ಇದ್ವಲ್ಲ. ಸೊ ನಾಳಿಂದ ನನ್ಗೆ ಇವ್ರ ಪ್ರೀತಿ ಸಿಗಲ್ಲ. ನಾಳೆ ಪ್ರತಿಯೊಬ್ರು ಅವ್ರವ್ರ ಮನೆಗೆ ಹೋಗ್ತಾರೆ, ಅವ್ರವ್ರ ಲೈಫ್ ಅವ್ರಿಗಿರುತ್ತೆ, ಅವ್ರವ್ರ ಕೆಲಸ ಅವ್ರು ನೋಡ್ಕೊಂತಾರೆ. ಸೊ ನನಗೆ ಇದು ಒಂಥರ ಹೊಸ ಅನುಭವ. ತುಂಬಾ ಅಂದ್ರೆ ತುಂಬಾ ಖುಷಿ ಕೊಟ್ಟಿತ್ತು ಆ ಒಂದು ಕ್ಲಾಸ್ ಡೇಸ್ ನಮಗೆ. ನಂದು ಬರ್ಡೇನ
ಮೈ ಗಾಡ್, ಅದು ವಿಡಿಯೋ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ನಮ್ಮ ಮ್ಯಾಮ್ ಸೆಲೆಬ್ರೇಷನ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ನನ್ನ ಲೈಫಲ್ಲೇ ಅದನ್ನ ಮರೆಯೋಕ್ಕಾಗಲ್ಲ ನಾನು. ಅಷ್ಟು ಖುಷಿ ಆಯಿತು ನನಗೆ, ಅಷ್ಟು ಸರ್ಪ್ರೈಸ್ ಆಗಿ ನನಗೆ ಕೇಕ್ ಕಟ್ ಮಾಡಿಸಿದ್ರು, ಬ್ಲೆಸ್ ಮಾಡಿದ್ರು, ಎಲ್ಲರೂ ವಿಶ್ ಮಾಡಿದ್ರು. ಅದೊಂಥರ ಖುಷಿ ಆಯ್ತು ನನಗೆ. ಆ ಬರ್ಡೇ ನನಗೆ ಒಂಥರ ಲೈಫಲ್ಲೇ ಒಂದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಅಷ್ಟು ಚಂದ ನನ್ನ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ರು, ತುಂಬ ಖುಷಿ ಆಯಿತು ನನಗೆ. ಬರ್ಡೇ ಆಗಿರ್ಬೋದು, ಆಮೇಲೆ ಜಾನ್ವರಿ 1 ಸೆಲೆಬ್ರೇಷನ್ ಮಾಡಿದ್ದೀವಿ, ಮತ್ತು ಸಂಕ್ರಾಂತಿ ಹಬ್ಬ ನಾವು ಸೆಲೆಬ್ರೇಷನ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಎಲ್ಲನೂ ಬರ್ಡೇ ಆಗಿರ್ಬೋದು, ಏನೇ ಆಗಿರ್ಬೋದು ತುಂಬ ಚೆನ್ನಾಗಿ ಮ್ಯಾಮ್ ಸರ್ಪ್ರೈಸ್ ಆಗಿ ಕೊಡೋರು. ನನಗಂತೂ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋರು, ಒಂಥರ ಮನೆ ಮಗಳ ಥರ ನೋಡ್ಕೊಳ್ಳೋರು ನನ್ನ. ತುಂಬ ಖುಷಿ ಆಗ್ತಿತ್ತು ನನಗೆ ಆ ಒಂದು ಮೆಮೊರೀಸ್ತು. ಲಾಸ್ಟ್ ಬಂದಾಗೆಲ್ಲ ನನಗೆ ತುಂಬ ದುಃಖ ಆಗಿ ಸ್ಟಾರ್ಟ್ ಆಗಿಬಿಡ್ತು. ಇವರೆಲ್ಲರೂ ಬಿಟ್ಟಿರ್ಬೇಕಲ್ಲಪ್ಪ, ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಹೆಂಗೆ ಬಿಟ್ಟಿರೋದು ಅಂತೇಳಿ. ಹತ್ರು ತುಂಬ ಜನ ಹತ್ರು. ಅಲ್ಲಿ ನಾನು ಅದರಲ್ಲಿ ಜಾಸ್ತಿ ಹತ್ತಿದ್ದೀನಿ, ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ನಾನು ಹತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಸೊ ನನಗೆ ನೋವಿತ್ತು. ನಾನು ಯಾವಾಗಲೂ ಅಲ್ಲಿ ಸಿಂಗಲ್ ಆಗಿರ್ತಿದ್ದೆ ಮನೆಯಲ್ಲಿ, ದಾವಣಗೆರೆಯಲ್ಲಿ. ಸೊ ಒಂಥರ ಒಂದು 30 to 40 ಮೆಂಬರ್ಸ್ ಇದ್ವಿ ನಾವು. ಕ್ಲಾಸಿಗೆ ಲೇಟಾಗಿ ಬರೋದು, ಅಲ್ಲಿ ಮ್ಯಾಮ್ ಗೊತ್ತಿಲ್ಲದ ಹೋಗಿ ಟೀ ಕಾಫಿ ಕುಡ್ಕೊಂಬರೋದು, ಒಂಥರ ಚೆನ್ನಾಗಿರ್ತಿತ್ತು. ಅವರು ಹಂಗೆ ಕೇರ್ ಮಾಡೋರು, ತುಂಬ ನೀಟಾಗಿ ಹೇಳ್ಕೊಟ್ಟಿದ್ರು. ನನಗಂತಾನೆ ಎಲ್ಲರಿಗೂ ನೀಟಾಗಿ ಹೇಳ್ಕೊಡೋರು, ಮತ್ತೆ ಕೇರ್ ಮಾಡೋರು. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕೇಳಿ ನನಗೆ ಹೇಳೋರು, ಸಿಂಚನ ನೀನು ಏನಾರು ಲೈಫಲ್ಲಿ ಅಚೀವ್ ಮಾಡಮ್ಮ, ನಾನು ಹಿಂಗೆ ಸಪೋರ್ಟ್ ಇದ್ದೀನಿ, ಏನಾರು ಅಚೀವ್ ಮಾಡು ಅಂತೇಳಿ ತುಂಬ ಅಂದರೆ ತುಂಬ ಹೇಳೋರು. ಏನು ಹೇಳಬೇಕು ಅಷ್ಟೇ. ನನಗೆ ಅನ್ಸಿದ ಮಟ್ಟಿಗೆ ಅದು ನನ್ನ ಲೈಫಲ್ಲಿ ಒಂದು ದೊಡ್ಡ ಮೆಮೊರಿ ಅಂದರೆ ಅದು ನನ್ನ ಮರೆಯೋಕ್ಕಾಗಲ್ಲ. ಅಷ್ಟು ಇದೆ ನನಗೆ. ಫಸ್ಟ್ ನಾನು ಕ್ಲಾಸಿಗೆ ಹೋದಾಗ ಸಖತ್ ಭಯ ಆಗಿತ್ತು, ಯಾರೇನು ಅನ್ಕೊಂತಾರೋ, ಏನು ನನ್ನ ಜೊತೆ ಮಾತಾಡ್ತಾರೋ ಇಲ್ಲೋ ಅಂತ ಹೇಳಿ. ನಾವು ಎಷ್ಟು ಕ್ಲೋಸ್ ಆಗಿದ್ವಿ ಅಂತ ಹೇಳಿದ್ರೆ, ಜೊತೆಗೆ ಕ್ಲಾಸಿಗೆ ಹೋಗ್ತಿದ್ವಿ, ಜೊತೆಗೆ ನಮ್ಮ ಮನೆಗೆ ಹೋಗ್ತಿದ್ವಿ. ಅಲ್ಲಿಂದ ಐವಿಕ್ ರೋಡಿಗೆ ನಡ್ಕೊಂಡು ಹೋಗ್ತಿದ್ವಿ. ನಡ್ಕೊಂಡು ಹೋಗಿ ಅಲ್ಲೊಂದು ಟೀ ಅಂಗಡಿ ಇತ್ತು, ಟೀ ಕುಡ್ದು, ಪಾನಿಪುರಿ ತಿಂದು, ಗೋಬಿ ತಿಂದು ಮಾತಾಡ್ಕೊಂತ ಹೋಗ್ತಾ ಇದ್ವಿ. ಅವ್ರು ಯಾವತ್ತೂ ನನ್ನ ಇವ್ರು ಟ್ರಾನ್ಸ್, ಇವ್ರ ಜೊತೆ ಹೋದ್ರೆ ಹುಡುಗರು ನಮ್ಗೆ ರೇಗಿಸ್ತಾರೆ ಆ ಥರ ಯಾರ ಮನಸ್ಸಲ್ಲೂ ಬಂದಿಲ್ಲ. ಬಟ್ ನನಗೂ ಯಾರು ರೇಗಿಸಿಲ್ಲ. ಎಲ್ಲರೂ ಇವತ್ತು ನಾನು ಟೀ ಕುಡಿಸಿದ್ರೆ ನೆಕ್ಸ್ಟ್ ಡೇ ಅವ್ರು ಕುಡಿಸ್ತಾ ಇದ್ರು. ಇವತ್ತು ನಾನೇನಾದರೂ ಸ್ನ್ಯಾಕ್ಸ್ ತಿನ್ಸಿದ್ರೆ ನೆಕ್ಸ್ಟ್ ಟೈಮ್ ಅವ್ರು ತಿನ್ನಿಸ್ತಾ ಇದ್ರು. ಎಷ್ಟು ಫ್ರೆಂಡ್ಶಿಪ್ ಅಂದರೆ ಒಂಥರ ಖುಷಿ, ಅದೊಂಥರ ಕೇರಿಂಗ್ ಇತ್ತು, ಚೆನ್ನಾಗಿದ್ರು, ಒಂಥರ ಶೇರ್ ಮಾಡ್ಕೊತಿದ್ವಿ ಎಲ್ಲನೂ. ಅದೆಲ್ಲ ನಾನು ಮಿಸ್ ಮಾಡಿಕೊಂಡೆ. ಮತ್ತು ನಾನು ತುಂಬ ಅಂದರೆ ತುಂಬ ಹೇಳ್ಕೊಂಡೆ, ನನ್ನ ಲೈಫ್ ಸ್ಟೋರಿಲಾಗಿ ಹೇಳ್ಕೊಂಡಾಗ, ನಾವಿದ್ದೀವಿ ಯಾಕೆ ತಲೆ ಕೆಡ್ಸ್ಕೊತೀವ, ನಿನ್ಗೆ ಏನಾರ ನೀನು ಇಲ್ಲೇ ದಾವಣಗೆರೆಲಿದ್ರೆ ಆರ್ಡರ್ ಸಿಕ್ಕರೆ ನಾವು ಖಂಡಿತ ನಾನು ಹೇಳ್ತೀನಿ ಅಂತ ತುಂಬ ಜನ ಹೇಳಿದರು. ಬಟ್ ನಾನು ಗದಗಲ್ಲಿ ಇದ್ದೀನಲ್ವಾ, ಹಾಗಾಗಿ ಹೇಳ್ತಾರೆ, ಫೋನ್ ಮಾಡ್ತಾರೆ, ಏನಾದರೂ ಇದ್ರೆ ಬಾ, ಏನಾದ್ರು ಡೌಟ್ಸ್ ಇದ್ರೆ ಕೇಳು ಅಂತ ಹೇಳ್ತಾರೆ. ನಮ್ಮ ಮ್ಯಾಮ್ನು ಹಾಗೆ ಬರ್ಕೊತ ಹೋಗ್ಕೋತಾರೆ, ನಿನಗೆ ಗದಗಲ್ಲಿ ಏನಾದರೂ ಸಪೋರ್ಟ್ ಬೇಕಂದ್ರೆ ನಾನಿದ್ದೀನಿ, ಸಪೋರ್ಟ್ ಮಾಡ್ತೀನಿ ಅಂತ ತುಂಬ ಸರಿ ಹೇಳಿದ್ದಾರೆ. ಸೊ ನಾನೇನೆ ಇನ್ನೂ ನಾನು ಅಷ್ಟು ಪ್ರಾಪರಾಗಿ ನಾನು ಮೇಕಪ್ ಸ್ಟಾರ್ಟ್ ಮಾಡಿಲ್ಲ. ಪ್ರಾಡಕ್ಟ್ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ, ಬಟ್ ಆರ್ಡರ್ ಸಿಗ್ತಿಲ್ಲ ನನಗೆ. ಇಲ್ಲಿ ಯಾರೂ ಮಾಡೆಲ್ ಸಿಗ್ತಿಲ್ಲ ನನಗೆ ಮೇಕಪ್ ಮಾಡಿ ನಾನು ಪ್ರೆಸೆಂಟ್ ಮಾಡೋಕ್ಕೆ. ಖಂಡಿತ ಮೇಕಪ್ ಆರ್ಡರ್ ಬಂದರೆ ನಾನು ಆರ್ಡರ್ನ ಹೋಗಿ ಮೇಕಪ್ ಮಾಡಿ ನಾನು ಏನು ಅಂತ ನಾನು ಪ್ರೂವ್ ಮಾಡ್ಕೊತೀನಿ. ಬರೀ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಒಂದು ಬೆಗ್ಗಿಂಗ್ಗೆ ಒಂದು ಸೆಕ್ಸ್ ವರ್ಕೆ ಅಂತ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಟ್ರಾನ್ಸ್ಜೆಂಡರ್ ಬೆಳೀತಿದ್ದಾರೆ. ಅವ್ರಿಗೂ ಒಂದು ಕೆಪಾಸಿಟಿ ಇದೆ, ಅವರು ಒಂದು ಪ್ರೌಡಾಗಿ ಬದುಕ್ತಿದ್ದಾರೆ. ತುಂಬ ಜನ ಇದ್ದಾರೆ, ಅದ್ರಲ್ಲಿ ನಾನೂ ಒಬ್ಳು. ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಕೆಟ್ಟ ಕಮೆಂಟ್ ಮಾಡಿ, ನೀನು ಹಾಗೆ ನೀನು ಹಿಂಗೆ ಅದು ಇದು ಅಂತ ದಯವಿಟ್ಟು ಆ ಥರ ಹೇಳಕ್ಕೆ ಹೋಗಬೇಡಿ. ತುಂಬ ಹರ್ಟ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಒಬ್ಬ ವ್ಯಕ್ತಿ ದುಡ್ಕೊಂಡು ತಿಂತೀನಿ ಅಂತ ಹೇಳಿದಾಗ ಕೈಲಾದರೆ ಸಹಾಯ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಮತ್ತೆ ಬೇರೆ ದಾರಿ ನೋಡ್ತಾನೆ ಆ ವ್ಯಕ್ತಿ, ಅದೇ ಬಿಟ್ಬಿಟ್ಟು ಅಡ್ಡ ದಾರಿಗೆ ಕಳ್ಸಕ್ಕೆ ಹೋಗಬೇಡಿ. ಸೊ ಅದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ. ಕ್ಲಾಸಲ್ಲಿ ತುಂಬ ಚೆನ್ನಾಗಿತ್ತು. ಡೈಲಿ ನನ್ನ ಕ್ಲಾಸ್ ಅಂದರೆ ಅದೊಂಥರ ಖುಷಿ. ನಮ್ಮ ಮ್ಯಾಮ್ನು ಹಾಗೆ ಚೆನ್ನಾಗಿ ಹೇಳ್ಕೊಡೋರು, ಚೆನ್ನಾಗಿ ಹೇಳ್ಕೊಟ್ಟಿದ್ದರು ಕೂಡ. ಪ್ರಾಡಕ್ಟ್ ನಾಲೆಜ್ ಆಗಿರ್ಬೋದು. ನಾವು ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರಂತೂ ಸಕ್ಕತ್ತಾಗಿ ಎಂಜಾಯ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ವೈಬಲ್ ಸ್ಟೋರಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಮೇಕಪ್ಗೆ ಏನೇನು ಬೇಕು ಎಲ್ಲ ನಮ್ಮ ಮ್ಯಾಮ್ ಫ್ರೆಂಡ್ಲಿ ಬಜೆಟ್ ಅಲ್ಲಿರೋದೆಲ್ಲ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು. ಅದು ನನ್ನ ಲೈಫ್ ಟೈಮ್ ನಾನು ಮರೆಯಲ್ಲ. ಹತ್ತಿದ್ದೀನಿ, ನಕ್ಕಿದ್ದೀನಿ, ಖುಷಿ ಪಟ್ಟಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ. 1-2
ಕ್ಲಾಸ್ ಚಕ್ಕರ್ ಹಾಕಿದ್ದೀನಿ. 40 ದಿನದಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಆ ಟ್ರಾನ್ಸ್ ವ್ಯಕ್ತಿಗೆ ನಾನು ಹೇಳೋದು ಒಂದೇನೆ, ಸೊ ನೀ ನನ್ನಿಂದ ಬೆನ್ನಿ ಚೂರಿ ಹಾಕಿದ್ರು ದೇವ್ರು ನಿನ್ನ ಮುಂದೆನೇ ಹಾಕ್ತಾನೆ. ವೇಟ್ ಆ್ಯಂಡ್ ಸಿ. ವೇಟ್ ಮಾಡ್ಬೇಕಂತ, ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಕ್ಲಾಸಲ್ಲಿ ಇರೋರು ಒಂದು 30-40 ಮೆಂಬರ್ಸ್ ಏನು ಎಲ್ಲ ಮೇಡಮ್ ಇದ್ರು, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಂಗಿ ಥರ ನನ್ನ ಟ್ರೀಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ಆಸ್ತಿ ನನ್ನಾಗ ಊಟ ಕೊಟ್ಟಿದ್ದೀರಾ, ನನಗೆ ಪ್ರೀತಿ ಕೊಟ್ಟಿದ್ದೀರಾ. ಸೊ ನಿಮ್ಮ ಒಂದು ಕನ್ಸನ್ನ ನಾನು ಮರೆಯೋಕ್ಕಾಗಲ್ಲ. ನನ್ನ ಲೈಫಲ್ಲಿ ತುಂಬ ಮೆಮೊರೇಬಲ್ ಇತ್ತು ನಂದು. ಹಾಗೆ ನಮ್ಮ ಮ್ಯಾಮು ಕೂಡ, ನೀನು ಯಾವತ್ತು ನನ್ನ ಟ್ರಾನ್ಸ್ ಅಂತ ಹಿಂದೆ ಸರಿಬೇಡ, ಮುಂದೆ ನುಗ್ಗು, ಆಗಿದ್ದಾಗಲಿ, ನಿನ್ನ ಕೈಲಿ ಏನಾಗುತ್ತೋ ಅದು ಮಾಡು, ವರ್ಕ್ ಮಾಡು, ನಿನ್ನ ಕೈಲಿ ಏನು ಕೆಪಾಸಿಟಿ ಇದೆಯಲ್ಲ ಅದೆಲ್ಲ ಮಾಡು ಅಂತ ತುಂಬ ಪಾಸಿಟಿವ್ ಆಗಿ ಹೇಳಿದ್ರು. ನನಗೆ ತುಂಬ ಧೈರ್ಯ ತುಂಬಿದ್ರು. ಯಾವುದಕ್ಕೂ ಪ್ಯಾನಿಕ್ ಹಾಕೋಗ್ಬೇಡ. ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮೋರ್ ಆಗಿರ್ಬೋದು, ಅಥವಾ ನಿನ್ನ ಕಾಳೆಯರ್ ಆಗಿರ್ಬೋದು, ವಾಟ್ ಎವರ್, ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡ. ಇರೋದೊಂದು ಲೈಫು, ಆ ಲೈಫ್ನ ನೀನು ಕಲರ್ಫುಲ್ ಆಗಿ ತೊಗೊಂಡು ಹೋಗೋದು, ಚೆನ್ನಾಗಿರೋದು ನಿನ್ನ ಕೈಲಿದೆ. ಎದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಅಳ್ಬೇಡ, ಧೈರ್ಯವಾಗಿರು, ನಾವಿದ್ದೀವಿ ಅಂತ ಹೇಳಿ ಒಂದು ಧೈರ್ಯ ತುಂಬಿದ್ರಲ್ಲ, ಅಷ್ಟು ಸಾಕು ನನಗೆ. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಗೆ ಚಿರಋಣಿ ಆಗಿರ್ತೀನಿ. ಯಾವಾಗಾದ್ರೂ ಬಂದಾಗ ನಾನು ಮೀಟ್ ಮಾಡ್ತೀನಿ ಎಲ್ಲರನ್ನೂ. ಅದೊಂದು ಆಸೆ, ಎಲ್ಲರನ್ನೂ ಮೀಟ್ ಮಾಡ್ಬೇಕಂತ ಒಂದು ಆಸೆ. ಮೀಟ್ ಮಾಡ್ತಾ ಇರ್ತೀನಿ. ಕೆಲವೊಬ್ರು ಕಾಲ್ ಮಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸಿಗೆ ಕೊನೆವರೆಗೂ ಹೀಗೆ ಇರಲಿ. ನಿಮ್ಮ ಪ್ರೀತಿಗೆ ನಾನು ಆಭಾರಿ ಆಗಿರ್ತೀನಿ. ಸೊ ಆ ಕ್ಲಾಸು, ಮೈ ಗಾಡ್, ಅದು ನಿಜ ಮರೆಯೋಕ್ಕಾಗಲ್ಲ. ಸೊ ಹಾಗೇನೆ ಅಷ್ಟೇ. ನೋಡಿ, ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ನಾನು ಎಷ್ಟು ಎಂಜಾಯ್ ಮಾಡಿದ್ದೀವಿ ಕ್ಲಾಸಲ್ಲಿ ಅಂತ. ಫುಲ್ ಯಾವುದೂ ನಾನು ಹಾಕಿಲ್ಲ, ಸ್ವಲ್ಪ ಲೈಟಾಗಿ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಮ್ಯಾಮ್ ಕ್ಲಾಸ್ ಹೇಳಿದ್ದಲ್ವ, ಸೊ ಅವ್ರಿಗೆ ನಾನೇನೋ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲಿ ಇರ್ತೀನೋ, ಸೊ ನಾನು ಏನು ಮಾಡಿದ್ರು ಅದನ್ನು ಸ್ವಲ್ಪ ಹಾಕಿದ್ದೀನಿ. ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಕೇಳ್ಕೊಳ್ಳೋದು ಅಷ್ಟೇ, ನಿಮ್ಮ ಕೈಲಾದರೆ ಒಳ್ಳೇದು ಮಾಡಿ, ಕೆಟ್ಟದಂತೂ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ನ ಫುಲ್ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಯಾರಿಗಾದ್ರೂ ಮೇಕಪ್ದು ನೆಸಸರಿ ಇತ್ತು ಅಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಬಂದು ಮೇಕಪ್ ಮಾಡಿಕೊಟ್ಟು ಹೋಗ್ತೀನಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಕೆಲಸ ಕೊಡಿ, ಕೆಲಸ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಥರ ನನಗೆ ಪ್ರೋತ್ಸಾಹ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲೋಗು, ಇಲ್ಲೋಗು, ಅದು ಮಾಡು, ಇದು ಮಾಡು ಅಂತ ಹೇಳ್ಬೇಡಿ. ಖಂಡಿತ ನಾನು ಕೆಲಸ ಕೊಡಿ, ಕೆಲಸ ಮಾಡ್ತೀನಿ, ದುಡ್ಕೊಂಡು ತಿಂತೀನಿ. ದುಡ್ಕೊಂಡು ತಿನ್ಬೇಕಂತಲೇ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ, ಈ ಕೆಲಸ ಮಾಡ್ತಿದ್ದೀನಿ. ನನ್ನಿಂದ 4 ಜನ ನೋಡಿ ಕಲ್ಕೋಬೇಕು. ಸೊ ನಾನು ಎಲ್ಲರಿಗೂ ರೋಲ್ ಮಾಡಲ್ ಆಗಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್, ಸಹಕಾರ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೇಕು. ಸೊ ದಾವಣಗೆರೆ ಮೆನ್ಷನ್ ಮಾಡಿರೋದನ್ನ ನಾನು ಕೆಳಗಡೆ ಹಾಕಿದ್ದೀನಿ. ಯಾಕೆಂದ್ರೆ ಅದು ಫುಲ್ ಜಾಸ್ತಿ ಅನಿಸ್ತಾ ಇತ್ತು ನಿಮ್ಗೆ, ಹೌದಾ? ಇದನ್ನ ತೆಗ್ದಿದ್ದೀನಿ. ಇದಿಷ್ಟು ನಿಮ್ಗೆ ಸಾಕು, ಓಕೆನಾ? ಇನ್ನೂ ಬೇಕಂದ್ರೆ ಸಾರಿ. ಸೊ ಇದು ನಮ್ಮ ಫಸ್ಟ್ ಸೆಕೆಂಡರಿ ಕಲರ್. ನಾನು ಏನ್ ಪಾಪ ಮಾಡಿದ್ದು ಏನೋ ಇವತ್ತು ಲಾಸ್ಟ್ ಎಂಡಿಂಗ್ ನನ್ನ ಕಲರ್ ಇಟ್ಕೊಂಡು ಅದೊಂದು ಐಸ್ ಕ್ಲೋಸ್ ಚೆನ್ನಾಗಿದೆ. ಸ್ವಲ್ಪ ಕ್ರ್ಯಾಕ್ ಲೈನ್ ಬಂದಿದೆ.
ಇದು ನನ್ನೇ ಹೇಳ್ಕೊಟ್ಟೆ ಗೊತ್ತಾ, ಆ ತರ ಟಿಪ್ಸ್ ಯೂಸ್ ಮಾಡಿ ಏನು ಮಾಡಿಲ್ಲ ಏನ್ ಮಾಡ್ಲಿ ಓಕೆನಾ. ಕ್ಲೆನ್ಸರ್ ಮಾಡಿ ಮ್ಯಾಮ್ ಅವ್ರ ಅರ್ಶಿಣದೊಳಗಡೆ ಆಯಿಲ್ ಹಾಕಿ ಹಚ್ಚಿದ್ರು ಹೋಗುತ್ತಾ ಮ್ಯಾಮ್ ಅದು? ಬಟ್ 100% ಹೋಗುತ್ತೆ ಅಂತ ಹೇಳಲ್ಲ, ಯಾಕಂದ್ರೆ ಹರಳೆಣ್ಣೆ ಕೊಬ್ಬೆಣ್ಣೆ ಇವೆ. ಐ ಮೇಕಪ್ ಚೆನ್ನಾಗಿದೆ ಸಿಂಚನಾ ಮೇಡಮ್. ಪ್ರಾಬ್ಲಮ್ ಸ್ಕಿನ್ ಹೆಂಗ್ ಕವರ್ ಮಾಡ್ತೀರಾ ಅಂತ ನೋಡೋಣ. ಓಕೆ ಮಾಡ್ತೀರಾ? ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಂ ಮ್ಯಾಮ್ ಫಸ್ಟ್ ಟೈಮ್. ನೋಡೋಣ ಏನಾಗುತ್ತೆ ಅಂತ. ವೇಟ್ ಅಂಡ್ ವಾಚ್ ಎಂಡಿಗೆ. ಐಸ್ ಕ್ಲೋಸ್. ಚೆನ್ನಾಗಿದೆ, ಸ್ವಲ್ಪ ಕ್ರ್ಯಾಕ್ ಲೈನ್ ಬಂದಿದೆ. ಇದು ನನ್ನೇ ಹೇಳ್ಕೊಟ್ಟೆ ಗೊತ್ತಾ, ಆ ತರ ಟಿಪ್ಸ್ ಯೂಸ್ ಮಾಡಿ ಚೆನ್ನಾಗಿದೆ. ಬಟ್ ಮೇಕಪ್ ಚೆನ್ನಾಗಿದೆ. ಒಂದು ಸ್ವಲ್ಪ ಇಲ್ಲಿ ಅವ್ರು ಸ್ವೆಟ್ಟಿಂಗ್ ಆಗಿದ್ದಾರೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಪ್ಪ ಟೋನ್ ಇತ್ತು ಓಕೆ, ಬಟ್ ಅದು ಅವ್ರ ಪ್ರಾಬ್ಲಮ್ ಇದೆ ಇದ್ರ ಮೇಲೆ. ಓಕೆ, ಗುಡ್ ವರ್ಕ್, ಚೆನ್ನಾಗಿದೆ. ಐ ಮೇಕಪ್ ಮಾತ್ರ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಏನಿಸ್ತು ಮೇಡಮ್? ಆಯ್ತಾ